ಒಂದು ಟೆಂಪಲ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಪಲಾವ್ ಸೀರಿಯಸ್ಲಿ ಟ್ರಾವೆಲಿಂಗ್ ಗೆ ಒಳ್ಳೆ ಪಾರ್ಟ್ನರೇ ಅಲ್ಲ. ಒಂದು ಕಡೆ ಹಿಂದೂ ಟೆಂಪಲ್, ಇನ್ನೊಂದ್ ಕಡೆ ದರ್ಗಾ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಲ್ಮೋಸ್ಟ್ ಟೈಮು 7:14 ಆಗಿದೆ. ನಾವು ಒಂದು ಟೆಂಪಲ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಯಾವ ಟೆಂಪಲ್ ಭಯ್ಯ? ಅವ್ರಿಗೆ ಹೆಸರು ಗೊತ್ತಿಲ್ಲ, ಬಟ್ ತೀರ್ಥಹಳ್ಳಿ ಹತ್ರ ಯಾವ್ದೋ ಒಂದು ಟೆಂಪಲ್. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು, ಅದು ದರ್ಗಾ ಅಲ್ಲ, ದರ್ಗಾನ ಟೆಂಪಲ್, ದರ್ಗಾ ಕಮ್ ಟೆಂಪಲ್ ಎರಡು ಇದೆಯಂತೆ, ಗೊತ್ತಿಲ್ಲ. ತುಂಬಾ ಒಳ್ಳೆ ಟೆಂಪಲ್ ಅಂದ್ರೆ ದರ್ಗಾ ಅಂತ ಹೇಳ್ತಾ ಇದ್ರು ನಮ್ಮ ಭಯ್ಯ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಹೋಗ್ಬೇಕಂತ ಅನ್ಕೊಳ್ತಾ ಇದ್ವಿ, ಬಟ್ ಟೈಮ್ ಆಗಿರ್ಲಿಲ್ಲ ಹೋಗ್ಲಿಕ್ಕೆ. ಸೊ ಇವತ್ತು ಸಂಡೇ ಆಗಿತ್ತಲ್ಲ, ನಾನು ಮಧು ಭಯ್ಯ 3 ಜನನು ಹೊರಟಿದೀವಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಏನೇನಾಗುತ್ತೆ, ಏನೇನ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ ಅಪ್ಡೇಟ್ಸ್. ಇನ್ನು ತಿಂಡಿಗೆ ನಾವು ಅಲ್ಲಿ ಒಂದು ಆಗುಂಬೆಯಿಂದ ಮುಂದೆ ಒಂದು ಹೋಟೆಲ್ಗೆ ಹೋಗಿ ನಿಲ್ಸಿದ್ವಿ. ನಾನು ಬಂದು ಪಲಾವ್ನ ತಗೊಂಡೆ, ನನ್ನ ಹಸ್ಬೆಂಡ್ ಬಂದು ಬಿಸಿಬೇಳೆ ಬಾತ್ನ ತಗೊಂಡ್ರು. ನಾವು ಆಗುಂಬೆ ಸೈಡ್ ಹೋದ್ರೆ ಈ ಒಂದು ಹೋಟೆಲ್ ನಾವು ತುಂಬಾ ಹೋಗ್ತಾನೆ ಇರ್ತೀವಿ. ತುಂಬಾ ಫುಡ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಆಯ್ತು. ನಾನು ಪಲಾವ್ ಸ್ಟ್ಯಾಂಡ್ ಗೈಸ್, ಎಂತ ಗೊತ್ತಾ, ನಾನ್ ಸೀರಿಯಸ್ಲಿ ಟ್ರಾವೆಲಿಂಗ್ ಗೆ ಒಳ್ಳೆ ಪಾರ್ಟ್ನರೇ ಅಲ್ಲ ನನ್ನ ಹಸ್ಬೆಂಡಿಗೆ. ನೋಡ್ತಾ ಇರಿ, ಇನ್ನೊಂದು 5 ನಿಮಿಷದಲ್ಲಿ ಕಕ್ಕೊಳ್ತೀನಿ, ಅದನ್ನು ವಿಡಿಯೋ ಮಾಡಾಕ್ತೀನಿ. ನನ್ಗೆ ಈ ಕಾರ್ ಒಳಗೆ ಬಂದ ತಕ್ಷಣ ಮತ್ತೆ ಏನಂತ ಗೊತ್ತಿಲ್ಲ, ಫುಲ್ಲು ನನ್ಗೆ ಆ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಂಗೆ ಟ್ರಾವೆಲ್ ಮಾಡ್ಬೇಕು ಅಂತಾನೆ ಹೇಳಿದ್ರೆ. ಹಾಗಾಗಿ ಸ್ವಲ್ಪ ನಾನು ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಮೊಬೈಲ್ ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಕ್ಲೋಸ್ಡ್ ಆಬ್ಜೆಕ್ಟ್ಸ್ ನೋಡ್ತಾ ಇದ್ರೆ ಇನ್ನೂ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ತಿಂಡಿ ಆಯ್ತು. ನೀವೇನಾದ್ರೂನು ಆಗುಂಬೆ ಟು ಉಡುಪಿ ಬರ್ಬೇಕು ಅಂತ ಹೇಳಿದ್ರೆ, ಅಥವಾ ಉಡುಪಿ ಟು ಆಗುಂಬೆ ಬರ್ತೀನಿ ಅಂತ ಹೇಳಿದ್ರೆ, ಆ ಆಗುಂಬೆ ಘಾಟ್ನ ಕ್ರಾಸ್ ಆಗಿದ ತಕ್ಷಣನೇ ನಿಮಗೆ ಒಂದು ಹೋಟೆಲ್ ಸಿಗುತ್ತೆ, ಗಣೇಶ್ ಗ್ರ್ಯಾಂಡ್ ಅಂತ ಹೇಳಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಈ ಆಗುಂಬೆನ ಬರ್ತಾನೆ ಇರ್ತೀವಿ. ಬಂದ್ರೆ ಗಣೇಶ್ ಗ್ರ್ಯಾಂಡಿಗೆ ಹೋಗಿ ಫುಡ್ ನ ತಗೊಳ್ಳೋದು. ವೆಜ್ ನಿಮ್ಗೆ ಏನಾದ್ರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ವೆಜಿಟೇರಿಯನ್ಸ್ಗೆ. ಅಂಡ್ ಅಲ್ಲಿ ಹೋದ್ರೆ ಪನ್ನೀರ್ ಚಿಲ್ಲಿ ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸಲ ವಿಸಿಟ್ ಮಾಡಿ. ನಾವು ಆ ಟೆಂಪಲ್ ನ ರೀಚ್ ಆಗುವಾಗ ಆಲ್ಮೋಸ್ಟ್ 10 o'clock ಆಗಿತ್ತು. ಆ ಟೆಂಪಲ್ಗೆ ಹೋದಾಗ ನನ್ಗೆ ಅನ್ಸಿದ್ದು ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳಿದ್ರೆ, ಆ ಒಂದೇ ಟೆಂಪಲ್ ಒಳಗಡೆ ಹಿಂದೂ ಮತ್ತೆ ಮುಸ್ಲಿಂ ಟೆಂಪಲ್ ಎರಡೂ ಇದೆ. ಹಿಂದೂಗಳು ಬಂದು ಪೂಜೆ ಮಾಡ್ತಾರೆ, ಹಾಗೆ ಮುಸ್ಲಿಂ ಅವರು ಬಂದು ಪೂಜೆ ಮಾಡ್ತಾರೆ. ನಾವು ಒಳಗಡೆ ಪೂಜೆಗೆ ಹೂವು, ಹಣ್ಣು, ಕಾಯಿ ಎಲ್ಲದನ್ನ ತಗೊಂಡು ಹೋಗ್ತಾ ಇದ್ವಿ. ನೀವ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದ್ ಕಡೆ ಚೌಡೇಶ್ವರಿ ದೇವಿ ಮತ್ತೆ ಭೂತರಾಯರು, ಇನ್ನೊಂದ್ ಕಡೆ ಅದ್ರ ಪಕ್ಕದಲ್ಲೇನೆ ಒಂದು ದರ್ಗಾ ಇದೆ. ಸೊ ಹಿಂದೂ ಹಾಗೂ ಮುಸ್ಲಿಂ ಟೆಂಪಲ್ ಎರಡೂನು. ಹಾಯ್, ದರ್ಶನ ಎಲ್ಲ ಆಯ್ತು. ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಒಂದು ಪ್ಲೇಸ್ ನಲ್ಲಿ ಒಂದು ಕಡೆ ಹಿಂದೂ ಟೆಂಪಲ್, ಇನ್ನೊಂದ್ ಕಡೆ ದರ್ಗಾ. ಅಂದ್ರೆ ಹಿಂದೂ ಟೆಂಪಲ್ ಅಂತ ಹೇಳಿದ್ರೆ ಚೌಡೇಶ್ವರಿ ದೇವಿ ಮತ್ತೆ ಭೂತರಾಯರು, ಇನ್ನೊಂದ್ ಕಡೆ ದರ್ಗಾ. ಅಂದ್ರೆ ನಾನು ತೋರ್ಸುದ್ನಲ್ಲ, ಅವು ಒಂದೇ ರೂಮ್ ಅಷ್ಟೇನೆ ಅಲ್ಲಿ ಇರೋದು. ಒಂದೇ ಪ್ಲೇಸ್. ಒಂದು ನಾನ್ ಬಂದಿದ್ದು ಮಾತ್ರ ಇದೇ ಫಸ್ಟ್ ಟೈಮು. ಬಾಬಾ ಬುಡನ್ಗಿರಿ ಚಿಕ್ಕಮಂಗ್ಳೂರ್ನಲ್ಲೂ ಹೀಗೆ ಇರೋದಂತೆ, ಬಟ್ ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಾನು ಹೋಗಿಲ್ಲ ಅಲ್ಲಿಗೆ. ಬಟ್ ಇದು ಅಣಗೆರೆ ಪ್ಲೇಸ್ ಹೆಸರು. ತೀರ್ಥಹಳ್ಳಿಯಿಂದ ಎಷ್ಟು ಕಿಲೋಮೀಟರ್?
ಒಂದು 25-30 ಕಿಲೋಮೀಟರ್ಸ್ ಆಗ್ತದೆ. ನೆಕ್ಸ್ಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾ ಜನ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಹಿಂಗೆ ಹೋಗ್ಬೋದು. ಅದು ಆಗಿದೆ ಅಂತ ಹೇಳಿ ಬಂದು ಇವತ್ತು ಅರ್ಕೆಗಳನ್ನು ತೀರಿಸ್ತಾ ಇದ್ರು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಪಯಣ ಸಿರಿಮನೆ ಹಾ ಸಿರಿಮನೆ ಫಾಲ್ಸ್. ಇಲ್ಲಿ ನೋಡಿ ಭಯ್ಯ ಗೈಸ್ ಎಂತ ಗೊತ್ತಾ, ಇವರಿಗೆ ಮದ್ವೆ ಮೇಲೆ ನಂಬಿಕೆನೆ ಇಲ್ವಂತೆ. ಅದಕ್ಕೇನೆ ಈಗ ಕ್ಯಾಮ್ರಾ ನೋಡ್ಬಿಟ್ರೆ ಯಾವ್ದಾದ್ರು ಹುಡುಗಿ ಪ್ರಪೋಸ್ ಮಾಡ್ಬಿಡ್ತಾರೆ ಅಂತ ಹೇಳಿ ಹಂಗೆ ಕೂತ್ಕೊಳ್ತಾ ಇರೋದು ಅಲ್ಲ ಭಯ್ಯ? No comments. ನೋ ಕಮೆಂಟ್ಸ್. ಮುದ್ದು ನಿಮ್ಮ ಎಕ್ಸ್ಪೀರಿಯನ್ಸ್? ನಿಮ್ದು ನೋ ಕಮೆಂಟ್ಸ್? ಹೇಳಿ ಮುದ್ದು. ನಮ್ದು ನೋ ಕಮೆಂಟ್ಸ್. ಫಸ್ಟ್ ನನ್ನ ಹೆಂಡತಿಗೆ ಕನ್ನಡ ಕಲಿಸ್ಬೇಕು. ಕನ್ನಡನೇ ಬರಲ್ಲ, ಪದ ಬಳಕೆನೇ ಗೊತ್ತಿಲ್ಲ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಂಗೆ ಗೊತ್ತುಂಟು ಆಯ್ತಾ, ಗೊತ್ತು ನಂಗೆ. ಸಿರಿಮನೆ ಟೈಮ್ ಎಷ್ಟಾಗಿದೆಯೋ? 10 ಗಂಟೆ 10 ಗಂಟೆನೇ 11. 10 ಗಂಟೆ 10-9 ನಾವು ಸಿರಿಮನೆ ಫಾಲ್ಸಿಗೆ ಹೋದ್ರೆ ಆಗುಂಬೆ ಹೋಗ್ಬಿಡ್ತೀವಿ. ಮತ್ತೆ ಊಟ ಮಾಡಕ್ ಈ ಕಡೆ ಬರಕ್ಕಾಗಲ್ಲ. ತೀರ್ಥಹಳ್ಳಿ ಬೇರೆ ಏನಿದೆ? ತೀರ್ಥಹಳ್ಳಿ ಇದಕ್ಕೆ ಹೋಗ್ಬಿಡೋಣ, ಕುವೆಂಪು ಮನೆಗೆ. ಕುಪ್ಪಳ್ಳಿ ಅಲ್ಲಿಗೆ ಹೋಗಿ ವಾಪಸ್ ಬರೋಷ್ಟೇ ಕರೆಕ್ಟ್ ಆಗುತ್ತೆ. ಬೇರೆ ಏನಿಲ್ಲ ಇಲ್ಲಿ ತೀರ್ಥಹಳ್ಳಿ. ತೀರ್ಥಹಳ್ಳಿ ಇದೆ, ತುಂಬಾ ಫಾಲ್ಸ್ ಇದಾವೆ ಇಲ್ಲಿ, ಒಳಗಡೆ ಹೋಗ್ಬೇಕು. ಫಾಲ್ಸ್ ಅಲ್ಲಿ ನೀರ್ ಇರುತ್ತಾ? ನೀರಿಲ್ದಾಗೆ ಆಟ ಆಡಕ್ಕಾಗತ್ತೆ. ನೀರು ದರ್ಶನ ಎಲ್ಲ ಮುಗೀತು. ನಾವು ಉಡುಪಿ ಬಿಟ್ಟಿದ್ದು 7:15 7:10 ಆಗಿತ್ತು. ದರ್ಶನ ಮುಗಿಯೋಷ್ಟರೊಳಗೆ 10:10 ಆಯ್ತು. ಮಧ್ಯೆ ತಿಂಡಿಗೆ ಕೂಡ ಬ್ರೇಕಿಗೆ ನಿಲ್ಸಿದ್ವಿ. ಸೊ ಇನ್ನ ಎಲ್ಲಾದ್ರೂ ಇಲ್ಲೇ ತೀರ್ಥಹಳ್ಳಿ ಸುತ್ತಮುತ್ತ ಹೋಗಿ ನೋಡ್ಕೊಂಡು ನಂತರ ಮಧ್ಯಾಹ್ನ ಒಂದೊಳ್ಳೆ ಕಡೆ ಊಟ ಮಾಡ್ಕೊಂಡು ಮತ್ತೆ ಬ್ಯಾಕ್ ಟು ಉಡುಪಿ. ದಟ್ಸ್ ಆಲ್. ಹೇಳಿ ಈಗ ಹೇಳಿ ಈಗ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಯಾಕೆ ಈಗ ಇಷ್ಟ ತನಕ ಮಾತಾಡ್ತಾ ಇದ್ರಲ್ಲ ಮಾರ್ರೆ? ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಮಾರ್ರೆ. ಹೇಗೆ ಅನ್ನಿಸ್ತು ನೀವು ಹೋಗಿದ್ದು? ಹೇಳಿ ಮಾಯೆ, ಏನಾದ್ರು ಹೇಳಿ. ಕಾಡಲ್ಲಿ ಸ್ವಲ್ಪ ಕಾಡು ದಾರಿ ಇದು. ಹೇಳಮ್ಮ, ಹೇಗೆ ಅನ್ನಿಸ್ತು ಮುದ್ದು? ನನ್ ಮಾತೆಲ್ಲ ನೀನೇ ಆಡ್ತೀಯಲ್ಲ, ನಂದೇನ್ ಮಾತಿಲ್ಲ. ಸರಿ, ನಾನ್ ಮಾತಾಡೋದಿಲ್ಲ, ನೀವು ಮಾತಾಡಿ. ಇಲ್ಲ ಹೇಳಿ, ಅಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಏನ್ ಅನ್ನಿಸ್ತು ಅಂತ ಹೇಳಿ. ಎಕ್ಸ್ಪೀರಿಯನ್ಸು ಬಂದಿದೀವಿ ಒಂದು ನಂಬಿಕೆಯಿಂದ. ಎಲ್ಲೇ ಹೋದ್ರು ಒಂದು ನಂಬಿಕೆ ಇರಬೇಕು. ಅದು ಆಗುತ್ತೋ ಬಿಡುತ್ತೋ ಅದೆಲ್ಲ ಸೆಕೆಂಡ್ರಿ. ಬಟ್ ಯಾವುದೇ ಕೆಲಸ ಮಾಡಬೇಕಾದ್ರೆ ನಂಬಿಕೆಯಿಂದ ಮಾಡಿದಾಗ ಒಳ್ಳೇದಾಗುತ್ತೆ. ಹರಕೆ ಮಾಡ್ಕೊಂಡಿದೀವಿ. ಆದಾಗ ಆದ್ರೂ ಆಗದೆ ಇದ್ರು ನ್ಯೂಟ್ರಲ್ ಅಲ್ಲಿ ಇರ್ಬೇಕು. ಹಾಗೆ ಆಗುತ್ತೆ ಹಾಗೆ ಆಗಲ್ಲ ಅಂತ ಕನ್ಕ್ಲೂಷನ್ಗೆ ಬರಬಾರ್ದು. ಒಂದು ನಂಬಿಕೆಯಿಂದ ಮಾಡ್ಕೋಬೇಕು. ಆದ್ರೆ ಒಳ್ಳೇದು, ಆಗದೆ ಇದ್ರು ಕೂಡ ನಮ್ಮ ಪ್ರಯತ್ನ ಇದೇ ಇರುತ್ತೆ. ಇಷ್ಟ ಹೇಳ್ತಾ ಇವತ್ತಿನ ದಾರಿಯಲ್ಲಿ ಬಂದಿದ್ದಕ್ಕೆ, ನಮ್ಮ ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಬಯ್ಯನವರಾದ ಇರ್ಫಾನ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಂತ್ರವಾದಿ ಬಯ್ಯನಿಗೆ ತಾಯ್ತ ಎಲ್ಲ ಕಟ್ಸಿದ್ದಾರೆ. ಅದೇನ್ ಬಯ್ಯ ಏನ್ ಮಂತ್ರ ಆಗ್ತೇವ ನೀನು? ಭಯ್ಯ ನೋ ಕಮೆಂಟ್ಸ್ ಅಂತ ಮಂತ್ರ ಆಗ್ತದೆ. ಗೈಸ್ ಅದೇ ಗೈಸ್ ಏನ್ ಗೊತ್ತಾ, ಅಂಡ್ ಸೆಕೆಂಡ್ರಿ ಆಗಿ ನನ್ನ ಹೆಂಡತಿಗೆ ಫಸ್ಟ್ ಕನ್ನಡದ ಪದಕೋಶದ ಪದಬಂಧಗಳೇ ಬರಲ್ಲ, ಪದ ಬಳಕೆ ಬರಲ್ಲ. ಎಲ್ಲಿ ಯಾವ ಪದ ಉಪಯೋಗಿಸ್ಬೇಕು ಅದನ್ನ ಫಸ್ಟ್ ಕಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ಹುಟ್ಟಿದಾಗಿಂದ ಕನ್ನಡನೇ ಮಾತಾಡ್ತಿರೋದು ಮಾರ್ರೆ. ಇಲ್ಲ ಏನ್ ಫ್ರೆಂಚ್ ಮಾತಾಡ್ತಾ ಇದ್ದೀನ ನಾನು?
ಗೈಸ್ ನನ್ಗೆ ಬರುತ್ತೆ ಆಯ್ತಾ ಕನ್ನಡ, ಇವ್ರು ಹೇಳೋದಷ್ಟೇ. ನನ್ಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ತಮಿಳ್ ಅರ್ಥ ಆಗುತ್ತೆ, ತಿರುಗ್ಸ್ ಮಾತಾಡಕ್ ಬರೋದಿಲ್ಲ. ಯಾವ್ದು ಕರೆಕ್ಟ್ ಬರಲ್ಲ ಅಷ್ಟೇ. ಮತ್ತೆ ಇವರಿಗೆ ತುಳು ಬರುತ್ತೆ. ನಾನೇನಾದ್ರೂ ಇದ್ ಮಾಡಿದ್ರೆ ಗಾಂಚಲಿ ಮಾಡ್ತಾ ಇದ್ರೆ ತುಳುನಲ್ಲಿ ಬೈದ್ ಬಿಡ್ತಾರೆ. ಅದ್ ಗೂಗಲ್ ಮಾಡಿದ್ರು ಅದು ತುಳು ಮೀನಿಂಗ್ ಅಂತ ಕೊಟ್ರು ತಮಿಳಿಗೆ ಹೋಗ್ಬಿಡುತ್ತೆ, ಅದು ತುಳು ಮೀನಿಂಗೇ ಬರೋದಿಲ್ಲ. ಸೊ ನಾನು ತುಳುನ ಕಲೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಇವ್ರಂತ ಹೇಳಿದ್ರೆ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಇಂಜಿನಿಯರಿಂಗ್ ಇಂದಾನು ಈ ಕಡೆನೆ ಇರೋದ್ರಿಂದ ಈಚೆನೆ ಮ್ಯಾಂಗ್ಳೂರ್ ಸೈಡೇನೆ ಇರೋದ್ರಿಂದ ತುಳು ಅವರಿಗೆ ಗೊತ್ತು. ನನಗೆ ತುಳು ಗೊತ್ತಿಲ್ಲ ಅಂತ ಒಂದೊಂದ್ಸಲ ತುಳುನಲ್ಲಿ ಬೈತಾ ಇರ್ತಾರೆ. ಬಟ್ ಇಷ್ಟು ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡ್ಬೇಕು ಮಾರ್ರೆ. ಸಾಕು, ಧನ್ಯವಾದ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಬಿಡ್ದು, ಆಫ್ ಮಾಡ್ಬಿಡು. ಇದು ನಿನ್ನೂರು ಎಂತವ್ರು ಕಮಂಗಿ. ಅದ್ ಕಮಂಗಿ ಅಲ್ಲ, ಕನ್ನಂಗಿ ಸಮಥಿಂಗ್ ಏನೋ ಅಂತ. ಹೌದು, ಇಂಪ್ರೂವೈಸ್ ಮಾಡಿ ನಿಮಗೆ ಹೆಂಗ್ ಬೇಕಂತ. ಅದೇ ಗೈಸ್ ಮಧು ಹೇಳಿದ್ರಲ್ಲ, ಅಂಡ್ ನಾನ್ ಹೇಳೋದು ಅಷ್ಟೇನೆ. ನೀವೇನಾದ್ರೂ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಹೇಳಿದ್ರೆ ಒಂದ್ ನಂಬಿಕೆ ಇಟ್ಟು ಕೆಲ್ಸ ಮಾಡಿ. ನನ್ನ ಲೈಫಲ್ಲೂ ಬ್ರೇಕ್ ಡೌನ್ ಆಗಿದೆ. ಅದ್ರಲ್ಲಿ ಅರ್ಧಕ್ಕರ್ಧ ನನ್ನ ಹೆಂಡ್ತಿನೇ ಮಾಡಿದಾಳೆ. ಇಲ್ಲ ಗಾಯ್ಸ್, ಅವ್ರು ಸುಮ್ನೆ ಹೇಳೋದು. ಅಂಡ್ ನಾ ಅಲ್ಲಿ ಹೋಗಿದ್ವಲ್ಲ, ಇಲ್ಲಿ ಈ ರೀತಿ ಒಂದು ತಾಯ್ತ ಕೊಟ್ಟಿದ್ದಾರೆ. ಅಂದ್ರೆ 50 ರೂಪಾಯಿ ಏನೋ ಅಷ್ಟೇನೆ. ಓಕೆ ಅಂತ ಹೇಳಿ ನಾ ಇದನ್ನ ಕೈಗೆ ಕಟ್ಕೊಳ್ಳೋಣ ಅಂತಿದ್ದೆ ಆಕ್ಚುಲಿ. ಸೊ ಅಲ್ಲಿ ಸಡನ್ ಆಗಿ ಕೊಟ್ರಲ್ಲ, ಕುತ್ತಿಗೆಗೆ ಹಾಕೊಂಡಿದ್ದೀನಿ. ನೋಡೋಣ. ಸೊ ಇಟ್ ಆಲ್ ಅಬೌಟ್ ವಾಟ್ ಯು ಬಿಲೀವ್, ಆಯ್ತಾ? ಇಟ್ಸ್ ಅಷ್ಟೇನೆ. ಅವರು ನನ್ ಕ್ಯಾಮ್ರಾ ಆಫ್ ಮಾಡೋವರೆಗೂ ಇನ್ನ ಅವರು ಮುಖ ತೋರ್ಸಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಭಯ ನೋಡಿ ಭಯ, ನಿಮಗ್ ಎಂತ ಸಹಿತ ಇಲ್ಲ ಭಯ ಅಲ್ಲಿ. ಆಕ್ಚುಲಿ ಭಯ, ಯು ಆರ್ ನಾಟ್ ಅ ಕ್ಯಾಮ್ರಾ ಶೈ ಭಯ. ನೀವ್ ಮಾಡೋದೇನಾದ್ರೂ ಹಿಡನ್ ಕ್ಯಾಮ್ರಾ ಇಟ್ಟಿ ಅದನ್ನ ಹಾಕಿಬಿಟ್ರೆ ಈಗ ಅನ್ನಿಸ್ಬಿಡುತ್ತೆ. ಓಕೆ, ಕ್ಯಾಮ್ರಾ ಆಫ್ ಮಾಡ್ತೀನಾ? ದರ್ಶನ ಕೂಡ ಬೇಗನೆ ಆಗಿದ್ರಿಂದ ನಾವು ಆಲ್ ಆಫ್ ಅ ಸಡನ್ ಪ್ಲಾನ್ ಮಾಡ್ಕೊಂಡು ಕುಪ್ಪಳ್ಳಿ ಮನೆಗೆ ಹೋದ್ವಿ. ಕುಪ್ಪಳ್ಳಿ ಅಂತ ಹೇಳಿದ್ರೆ ಕುವೆಂಪು ಮನೆಗೆ. ಸೊ ನನ್ಗೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಿದ್ರಿಂದ ಏನ್ ತುಂಬಾ ಅಷ್ಟು ನೋಡದೇ ಇರೋ ಪ್ಲೇಸ್ ಅಂತ ಅನಿಸ್ಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಹೋದ್ರುನು ಒಂದು ಹೊಸ ಫೀಲಿಂಗ್ ಅಂತಾನೆ ಹೇಳ್ಬೋದು, ಹಾಗೆ ಅನ್ನಿಸ್ತು. ನೀವು ಎಲ್ಲ ಯಾರೆಲ್ಲ ಕುವೆಂಪು ಮನೆಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ಹೋಗಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಕುವೆಂಪು ಮನೆಗೆ ಹೋಗಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಇದು ನನ್ನ ಸೆಕೆಂಡ್ ಟೈಮ್ ಕುವೆಂಪು ಮನೆಗೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಕಾಲೇಜಲ್ಲಿ ಇದ್ದಾಗ ಕಾಲೇಜಿಂದ ಹೋಗಿದ್ವಿ. ಐ ಥಿಂಕ್ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ 2017 or 18 ಆ ಟೈಮಲ್ಲಿ ಹೋಗಿದ್ದು, ನೆನಪಿಲ್ಲ ಒಟ್ಟಿಗೆ. ಸೆಕೆಂಡ್ ಇಯರ್ ಡಿಗ್ರಿ. ಅಂಡ್ ಇದು ನನ್ನ ಸೆಕೆಂಡ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಮತ್ತೆ ಹಸ್ಬೆಂಡ್ ಅವರ ಫ್ರೆಂಡ್ ನಮ್ಮ ಬಯ್ಯನ ಜೊತೆ ಬಂದಿದ್ದು. ಒಳಗಡೆ ನಿಮ್ಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಏನು ಅಲೋ ಇರೋದಿಲ್ಲ. ಪರ್ ಪರ್ಸನ್ ಟಿಕೆಟ್, ಯಾರು ಹೊಸದಾಗಿ ಬರ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಪರ್ ಪರ್ಸನ್ ಟಿಕೆಟ್ 20 ರೂಪೀಸ್ ಇರುತ್ತೆ. ಮಕ್ಕಳಿಗೆ ಬಿಲೋ 10 years ಮಕ್ಕಳಿದ್ರೆ ಅವರಿಗೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ. ಎಬೋ ಏಜ್ ಏನು 10 years ಇರುತ್ತೆ ಅವರಿಗೆ 20 ರೂಪೀಸ್ ಟಿಕೆಟ್ ಇರುತ್ತೆ. 20 ರೂಪೀಸ್ ವರ್ತ್ ಅನ್ಸುತ್ತೆ. ಏನು ತುಂಬಾ ಹೈಪಲ್ಲಿ ಟಿಕೆಟ್ ಇಟ್ಟಿದ್ದಾರೆ. ಐ ಆಮ್ ನಾಟ್ ಅ ಚೈಲ್ಡ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂಡ್ ಯಾರಾದ್ರೂ ಹೊಸದಾಗಿ ಸ್ಟಾರ್ಟಿಂಗ್ ಬಂದಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಂದ ಸ್ವಲ್ಪ ಮುಂದೆ ಕವಿಶೈಲ ಅಂತಾನು ಇದೆ. ನಾವೇನ್ ಕವಿಶೈಲಾಗ್ ಹೋಗಿಲ್ಲ. ಕವಿಶೈಲ ಮೀನ್ಸ್ ಕುವೆಂಪು ಅವರು ಅಲ್ಲಿ ಕುತ್ಕೊಂಡು ಬರಿತಾ ಇದ್ರಂತೆ, ಅದು ಅದೇನೆ ಕವಿಶೈಲ. ಚೆನ್ನಾಗಿದೆ. ನಾವು ಕಾಲೇಜಲ್ಲಿ ಇದ್ದಾಗ ಕವಿಶೈಲಾಗ್ ಹೋಗಿ ಇದು
ನಾಡಗೀತೆ ಹಾಡಿ ಬಂದಿದ್ವಿ. ಲವ್ ಮಾಡ್ಕೊಂಡು ಡವೆಲ್ಲ ಏನ್ ಮಾಡಿರ್ಲಿಲ್ಲ, ನಾಡಗೀತೆ ಹಾಡಿ ಬಂದಿದ್ವಿ. ಈಗ ಆನ್ ದ ವೇ ಹೋಗ್ತಾ ಇದೀವಿ. 12:20 ಆಗಿದೆ, ಇನ್ನೇನು ಊಟದ ಟೈಮ್ ಆಗಿದೆ. ತಲೆ ಮಟನ್ ಅಂತ ನನ್ ತಲೆ ತಿಂತವಳೆ. ಒಂದೊಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂತ. ತೀರ್ಥಹಳ್ಳಿನಲ್ಲಿ ಯಾವ್ದು ಬೆಸ್ಟ್ ಹೋಟೆಲ್ ಇದೆ ಅಂತ ಗೊತ್ತಿಲ್ಲ. ನಮ್ಮ ಭಯನ್ ಕೇಳಿದಕ್ಕೆ ಯಾವ್ದು ಭಯ ಹೋಟೆಲ್ ಹೇಳಿ? ಕವಿತಾ ರೆಸಿಡೆನ್ಸಿ ಅಂತ. ಅದು ಕವಿತಾ ರೆಸಿಡೆನ್ಸಿ ಅಂತ ಹೇಳ್ತಾ ಇದ್ದಾರೆ. ನೋಡುವ, ಅಲ್ಲಿ ಹೋಗಿ ಒಂದೊಳ್ಳೆ ಊಟ ಮಾಡುವ. ಉಡುಪಿನಲ್ಲಿ ನಿಮಗೆ ಫಿಶ್ ಎಲ್ಲ ಅದು ಫೇಮಸ್ ಇರುತ್ತೆ, ಬಟ್ ಹಾಸನ್ ಸೈಡ್ ಸಿಕ್ಕ ಹಾಗೆ ನಾನ್ ವೆಜ್ ಊಟ ಅಂದ್ರೆ ಮಟನ್ ಊಟ, ಮಟನ್ ಇದು ಸಿಗಲ್ಲ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಬಿರಿಯಾನಿ ಫೇಮಸ್ ಅಂತೆ ಕವಿತಾದಲ್ಲಿ. ನೋಡುವ, ಅಲ್ಲಿ ಹೋಗಿ ಏನ್ ತಗೊಳ್ಳೋದು ಏನಿದೆ ಅಂತ ಕೇಳಿ ಫುಡ್ ನಾನು ತೋರಿಸ್ತೀನಿ. ಎಂತ ಗೊತ್ತಾ, ಹೋಟೆಲ್ ಕವಿತಾಗ್ ಹೋಗೋಣ ಅನ್ಕೊಂಡ್ವಿ, ಬಟ್ ನಮ್ಮ ಭಯ ಇದ್ದವರು ಕವಿತಾಗಿಂತ ಇದನ್ನ ಒಂದ್ ಕಡೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿ ತಗೊಂಡ್ ಬಂದ್ರು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನಾವು ಮಟನ್ ಬಿರಿಯಾನಿ ಮತ್ತೆ ಮಟನ್ ಪೆಪ್ಪರ್ ಫ್ರೈನ ಹೇಳಿದ್ದೀವಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಬಟ್ ಮಟನ್ ಬಿರಿಯಾನಿ, ಫುಲ್ ಮಟನ್ ಬಿರಿಯಾನಿ 250 ರುಪೀಸು, ಹಾಫ್ ಮಟನ್ ಬಿರಿಯಾನಿ 160 ರುಪೀಸ್ ಇದೆ. ಚಿಕನ್ ಏನು ಆರ್ಡರ್ ಮಾಡಿಲ್ಲ. ಚಿಕನ್ ಉಡುಪಿನಲ್ಲೇ ತಿಂದು ಬೇಜಾರಾಗೋಗಿದೆ. ಹಾಗಾಗಿ ಬಿರಿಯಾನಿ ಬಂದ್ಮೇಲೆ ತೋರಿಸ್ತೀನಿ, ಆಯ್ತಾ? ಫೈನಲಿ ಇವರೇ ಗೈಸ್ ಇರ್ಫಾನ್. ತೋರಿಸಿ ಆಯ್ತು. ಎಂತ ಭಯ, ನಿಮ್ದು ಐಫೋನ್ ಅಂತ ಗೊತ್ತು ಬಿಡಿ, ಆಯ್ತಾ? ಕಾಣಿಸ್ತಾ ಇದ್ದೀರಾ, ತೊಂದ್ರೆ ಇಲ್ಲ. ಕಲರ್ ರೈಸ್ ಇದೆ. ಫಸ್ಟ್ ನಾನು ಮಟನ್ ಪೆಪ್ಪರ್ ಫ್ರೈನ ಟ್ರೈ ಮಾಡ್ತೀನಿ. ನೀವೊಂದ್ಸಲ ನನಗೆ ಇದರಿಂದ ತಂದ್ಕೊಟ್ಟಿದ್ರಲ್ಲ ಮನೆಗೆ, ಪೆಪ್ಪರ್ ಫ್ರೈ ಮಾತ್ರ ಅಲ್ಟಿಮೇಟ್ ಆಗಿದೆ. ನೈಸ್. ಬಿರಿಯಾನಿನೂ ಚೆನ್ನಾಗಿದೆ. ಒಳ್ಳೆ ಊಟ ಆಯ್ತು. ಊಟ ಹೇಗಿತ್ತಮ್ಮ? ನನ್ನ ಹೆಂಡತಿ ತಲೆ ಮಾಂಸ ಅಂತ ತಲೆ ತಿಂತಾ ಇದ್ಲು. ಹೋಗಿ ಬಿರಿಯಾನಿ ಕೊಡಿಸ್ದೆ. ನಾನು ಪ್ರಿಡಿಕ್ಟ್ ಮಾಡಿದ್ದೆ ಇವಳ ಕ್ರೇವಿಂಗ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರು ಒಂದು ಬಾಯಿಗೆ ಹಾಕಿದ್ರೆ ಸಾಕು ಅಂತ. ಮುಕ್ಕುದ್ಲು ಬಿರಿಯಾನಿನ. ಅದು ಎಷ್ಟು ಅರ್ಧ ಮುಕ್ಕುದ್ಲು, ಇನ್ನರ್ಧ ಅವ್ರಿಗೇನೆ. ಅದು ಲೇಡೀಸ್ ನ ಜನ್ಮಸಿದ್ಧ ಹಕ್ಕು ಅನ್ಸುತ್ತೆ. ಹಾಫ್ ಬಿರಿಯಾನಿ ಅಂತ ಕರೆಯೋದು. ಹಾಫ್ ಬಿರಿಯಾನಿ ಬೇಕು ಅಂತ ತರ್ಸೋದು, ಇಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದು, ಆಮೇಲೆ ನಮ್ಮ ಗಂಡಂದಿರಿಗೆ ಕೊಡೋದು ಅಷ್ಟೇ. ಗಂಡನಿಗೆ ಕೊಡೋದು. ಆಯ್ತು, ತಪ್ಪಾಯ್ತು. ನನ್ ಗಂಡಂಗೆ ಕೊಡೋದು. ಅದ್ ಎಲ್ಲ ಹುಡ್ಗಿರ್ದು ಆಲ್ಮೋಸ್ಟ್ ಅದೇನೆ ಅನ್ಸುತ್ತೆ. ನನ್ಗೆ ಹಾ ಕರೆಕ್ಟ್. ಭಯ್ಯ ಹೇಗಿತ್ತು ಫುಡ್? ಚೆನ್ನಾಗಿತ್ತು. ಸೂಪರ್. ಇಲ್ಲ ಹೇಳಿ ಕರೆಕ್ಟ್ ಆಗಿ. ಇಷ್ಟ ಬಿಡಿ, ನನ್ಗೆ ಯಾಕೆ ಇಷ್ಟ ಈ ಹಿಂಸೆ ಕೊಡ್ತಿದ್ದೀರಾ? ಹೇಳಿ ಭಯ್ಯ. ಚೆನ್ನಾಗಿತ್ತು. ವಾವ್, ಫ್ಯಾಂಟಾಸ್ಟಿಕ್ ಫುಡ್.
ಬಿರಿಯಾನಿ. ಸಿಸ್ಟರ್ 3 ಕಾಳು ತಿಂದ್ಬಿಟ್ಟು 4 ಕಾಳು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿಂದ ಉಡುಪಿಯಿಂದ ತೀರ್ಥಹಳ್ಳಿಗೆ ಬಿರಿಯಾನಿ ತಿನ್ನಕ್ ಬಂದಿದ್ವಿ ಈ ಕಷ್ಟಕ್ಕೆ. ಇನ್ಯಾವತ್ತೂ ಈ ಕಡೆ ತಲೆ ಹಾಕಲ್ಲ. ನನ್ ಜೊತೆ ತಲೆ ಹಾಕಲ್ಲ ಅದನ್ನ ಸ್ಪೆಸಿಫೈ ಮಾಡಿ. ನನ್ ಜೊತೆ ತಲೆ ಹಾಕಲ್ಲ. ಏನ್ ಗೊತ್ತಾ, ನನಗೆಲ್ಲ ತಿನ್ಬೇಕಂತ ಆಸೆ ಆಗುತ್ತೆ, ಬಟ್ ಅದ್ ತಂದ್ಮೇಲೆ ನನಗ್ ತಿನ್ಬೇಕಂತ ಅನ್ಸಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ತಿಂದು ಮಿಕ್ಕಿದನ್ನ ನಾವ್ ಆಲ್ಮೋಸ್ಟ್ ಎಲ್ಲೇ ಹೊರಗಡೆ ಹೋದ್ರು ನಾನು ಮಧು ಭಯ್ಯ ಅಂತೂ ನಮ್ ಜೊತೆ ಇರ್ತಾರೆ ಆಯ್ತಾ. ಸೊ ನಾನ್ ಒಂದ್ ಬಿರಿಯಾನಿ ತರ್ಸಿದ್ರೆ ಅದ್ರಲ್ಲಿ ಕಾಲ್ ಭಾಗ ತಿಂದ್ರೆ ಹೈಯೆಸ್ಟ್, ಮುಕ್ಕಾಲ್ ಭಾಗದಲ್ಲಿ ಇವ್ರಿಬ್ರು ಡಿವೈಡ್ ಮಾಡ್ಕೊಳ್ತಾರೆ. ಇವತ್ತು ಮಿಸ್ ಆಗಿ ಭಯ್ಯ 3 ಬಿರಿಯಾನಿ ಹೇಳ್ಬಿಟ್ಟಿದ್ರ. ಇಬ್ರದ್ದು ಒಂದೊಂದ್ ತಿಂದು ನನ್ ತಿನ್ನೋ ಅಷ್ಟ್ರೊಳಗ್ ಸುಸ್ತಾಗಿ ಹೋಗಿ ಇನ್ನ ಒಂದ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ, ಅದನ್ನ ಪಾರ್ಸಲ್ ತಗೊಂಡ್ ಮನೆಗೆ ಹೋಗ್ತಾ ಇದೀವಿ. ಆ ಪರಿಸ್ಥಿತಿ ಬಂದಿದೆ ಅಲ್ವಾ ಭಯ್ಯ? ಈಗ ಈಗ ಸಿರಿಮನೆ ಫಾಲ್ಸ್ ಹೋಗ್ತಾ ಇದೀವಿ. ಸಿರಿಮನೆ ಫಾಲ್ಸ್ ಇಂದ ಮತ್ತೆ ಭಯ್ಯ 23 ಕಿಲೋಮೀಟರ್. ಇಲ್ಲ ಆಗುಂಬೆಯಿಂದ 23. ಮುದು ಸಿರಿಮನೆ ಫಾಲ್ಸ್ ಒಂದೇನಾ ಅಥವಾ ಮತ್ತೆ ಬೇರೆ ಎಲ್ಲಾದ್ರೂನಾ? ಹಾ, ಸಿರಿಮನೆ ಫಾಲ್ಸ್ ಒಂದೇನೆ. ಅದಾದ್ಮೇಲೆ ಬ್ಯಾಕ್ ಟು ಉಡುಪಿ. ಒಳ್ಳೆ ನಿದ್ರೆ ಮಾಡ್ಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಓಕೆ. ಇನ್ನು ಆನ್ ದ ವೇ ಬರ್ತಾ ನಮ್ಗೆ ಈ ಒಂದು ಫಾಲ್ಸಿಗೆ ಹೋಗ್ಲಿಕ್ಕೆ ಬೆಳಗ್ಗೆನೆ ಪ್ಲಾನ್ ಇತ್ತು, ಬಟ್ ಆಗುಂಬೆ ಹತ್ರ ಇದ್ದಿದ್ರಿಂದ ನಾವು ತೀರ್ಥಹಳ್ಳಿ ಎಲ್ಲ ಹೋಗಿ ಕುವೆಂಪು ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ. ಆಕ್ಚುಲಿ ನನ್ಗೆ ಬರುವಾಗ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು, ಒಳ್ಳೆ ಊಟ ಆಗಿದ್ರಿಂದ. ನಾನು ಬರೋದಿಲ್ಲ, ನೀವೇ ಹೋಗ್ಬಿಟ್ ಬನ್ನಿ, ನನಗೆ ತುಂಬಾ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಬಾ ಹೋಗೋಣ, ಇಷ್ಟು ಹತ್ರನೇ ಬಂದಿದೀವಲ್ಲ, ಈ ಬರ್ದೆ ಹೇಗೆ ಹೋಗೋದು ಅಂತ ಹೇಳಿದಕ್ಕೆ ಬಂದೆ. ಬಟ್ ಅಲ್ಲಿಗೆ ಹೋಗಿದ ತಕ್ಷಣ ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ಹೆಡ್ಡೇಕು ಕೂಡ ಇತ್ತು. ನಿದ್ರೆ ಮತ್ತೆ ಹೆಡ್ಡೇಕ್ ಎರಡೂ ಕೂಡ ಹೋಯ್ತು. ಅಷ್ಟು ಚೆನ್ನಾಗಿತ್ತು ಫಾಲ್ಸ್. ಇರ್ಫಾನ್ ಅಣ್ಣ ಹೇಳ್ತಾ ಇದ್ರು, ಲೈಕ್ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಇದೆ, ಅದೇ ಮಳೆಗಾಲದಲ್ಲಿ ನೀವೇನಾದ್ರೂ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾನೇ ನೀರು ಜಾಸ್ತಿ ಇರುತ್ತಂತೆ, ಮತ್ತೆ ನೋಡ್ಲಿಕ್ಕೂ ಇನ್ನೂ ಕೂಡ ಚೆನ್ನಾಗಿರುತ್ತಂತೆ. ನಿಮ್ಗೆ ಮೆಟ್ಲು ಕೂಡ ಅಷ್ಟೇನೆ, ಜಾಸ್ತಿ ಮೆಟ್ಲು ಇಳಿಬೇಕು ಅಂತಾನು ಇರೋದಿಲ್ಲ, ಹಾರ್ಡ್ಲಿ ಒಂದು 20 ಸ್ಟೆಪ್ಸ್ ಇದೆ ಅಷ್ಟೇನೆ. ಯಾರೆಲ್ಲ ಆಗುಂಬೆ ಸೈಡ್ ಬರ್ತೀರಾ, ಇಲ್ಲಿ ಒಂದ್ಸಲ ಸಿರಿಮನೆ ಫಾಲ್ಸ್ಗೆ ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಯಾರೆಲ್ಲ ಸಿರಿಮನೆ ಫಾಲ್ಸಿಗೆ ಬರ್ತೀರಾ ಅಲ್ಲಿ ಅವರು ಲೈಕ್ ಮಸ್ಟ್ ವಿಸಿಟ್ ಅಂತಾನೆ ಬೀಳುತ್ತೆ, ಅದನ್ನ ನೇತಾಕಿಬಿಡು. ಯಾರೆಲ್ಲ ಸಿರಿಮನೆ ಫಾಲ್ಸಿಗೆ ಬರ್ತೀರಾ, ಐ ಥಿಂಕ್ ಮಸ್ಟ್ ವಿಸಿಟ್ ಪ್ಲೇಸ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಐ ಲವ್ ಇಟ್ ಅಷ್ಟು. ಇನ್ನು ಫಾಲ್ಸ್ನೆಲ್ಲ ನೋಡ್ಕೊಂಡು ನಾವು ಬರ್ತಾ ಹಾಗೆ ಮತ್ತೆ ಗಣೇಶ್ ಗ್ರ್ಯಾಂಡಿಗೆ ಹೋಗಿ ಕಾಫಿನೂ ಕೂಡ ಕುಡ್ಕೊಂಡು ಬಂದ್ವಿ. ಮತ್ತೆ ಹೆಬ್ರಿಗೆ ಬಂದಾಗ ಮಧು ಫ್ರೆಂಡ್ ಒಬ್ರು ಹೆಬ್ರಿನಲ್ಲಿ ಕಾಂಟ್ರಾಕ್ಟಿಂಗ್ ವರ್ಕ್ ನ ಮಾಡಿಸ್ತಾರೆ, ಅಲ್ಲೇ ಸಿಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಅಲ್ಲೇ ಹೋಗಿ ಅವ್ರನ್ನು ಕೂಡ ಮೀಟ್ ಮಾಡ್ಕೊಂಡು ಅಲ್ಲಿ ಫುಲ್ ಜಾರ್ ಸೋಡಾನ ಕುಡಿದ್ವಿ. ಟೇಸ್ಟ್ ಕೂಡ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ಹಾಗೆ ಫ್ರೆಂಡ್ಸ್ ಎಲ್ಲ ಅವ್ರು ಸಿಕ್ಕಿದ್ರಲ್ಲ, ಹಾಗೆ ಏನೇನೋ ಮಾತಾಡ್ಕೊಳ್ತಾ ಇದ್ರು. ನಾನು ನನ್ನ ಪಾಡಿಗೆ ಸ್ವಲ್ಪ ಮೊಬೈಲ್ ನ ನೋಡ್ತಾ ಇದ್ದೆ. ಇನ್ನು ಅವ್ರನ್ನು ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಆಲ್ಮೋಸ್ಟ್ 4:30ಗೆಲ್ಲ ಹೊರಟ್ಬಿಟ್ವಿ. ಅಷ್ಟೇ ಆಗಿತ್ತು. ಇಟ್ಸ್ 5:30 ಆಗಿದೆ. ಮನೆಗೆ ಬಂದ್ವಿ. ಆಕ್ಚುಲಿ ಮಾರ್ನಿಂಗ್ ನಾವು 5:30ಗೆ ಹೊರಡ್ಬೇಕಂತ ಪ್ಲಾನ್ ಮಾಡಿದ್ದು, ಬಟ್ ಹೊರಡೋಷ್ಟ್ರೊಳಗೆ ಸ್ವಲ್ಪ ಲೇಟ್ ಆಯ್ತು. 7 ಗಂಟೆ ಆಗಿತ್ತು ಮನೆ ಬಿಟ್ಟಾಗ. ಅಂಡ್ ಹೋಗಿ ಅಲ್ಲಿ ದರ್ಶನನೂ ಚೆನ್ನಾಗಾಯ್ತು. ಒಂದು ಯುನಿಕ್ ಟೆಂಪಲ್ ಅಂತ ಅನ್ನಿಸ್ತು ನನಗೆ. ಅಂಡ್ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಆ ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಆಗುಂಬೆ ಸೈಡ್ ಬಂದಿದ್ದೀರಾ ಅಂತ ಹೇಳಿದ್ರೆ ಆ ವಾಟರ್ ಫಾಲ್ಸ್ ನ ಮಸ್ಟ್ ವಿಸಿಟ್ ಮಾಡಿ. ಅಂಡ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಬಾಯ್.